ಮೂಡಿಸದ ಆ ದಿಶೆಯಲ್ಲಿ ಜಿ ಟಿ ದೇವೇಗೌಡರು ಅಲ್ಲಿ ಹೋಗಿದ್ದಾರೆ ಅಂದರೆ ಏನಪ್ಪ ಅಂದ್ರೆ ಅವರ ಅಭಿಪ್ರಾಯದಲ್ಲೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ. ಸ್ಪಷ್ಟ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಯಾಕೆ ಹೋದರೂ ಮುಖ್ಯಮಂತ್ರಿ ಆಗೋ ಸುಲಭವಾಗಿ ಹೋಗಿದ್ದಾರೆ ಅಂತೇಳಿ. ಹೋಗಿದ್ದಾರೆಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಹೇಳೋದು ಜಿ ಟಿ ದೇವೇಗೌಡರ ಅಭಿಪ್ರಾಯ ಇದು. ಮುಖ್ಯಮಂತ್ರಿ ಆಗೋ ಅವಕಾಶಕ್ಕರೆ ಜೆ ಡಿ ಎಸ್ನ 18 ಶಾಸಕರು ಬೆಂಬಲ ನೀಡುವಂತೆ ಕೇಳಿರಬಹುದು. ನಿಮ್ಮ 18 ಜನ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಿರ್ಬೋದು ಅಂತೇಳಿ ಹೇಳಿಕೊಟ್ಟಿದ್ದಾರೆ. ಹೋಗಿರ್ಬೋದಾ? ಅದು ಸಾಧ್ಯನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆ ಮಾತು ಬೇರೆ. ಯಾಕಪ್ಪ ಅಂದ್ರೆ ಸತೀಶ್ ಅವರು ಹಳೆ ಗೆಳೆತನದ ಜೆ ಡಿ ಎಸ್ ಜೊತೆಗೆ ಮೊದಲಲ್ಲಿದ್ದವರು, ಅವರು ಅದರಿಂದ ಬೆಳೆದವರು, ಸಂಬಂಧಗಳಿದ್ದಾವೆ, ಸಂಪರ್ಕಗಳಿದ್ದಾವೆ. ಹೀಗಾಗಿ ಹೋಗಿರ್ಬೋದು ಯಾವುದೋ ಕಾರಣಕ್ಕಾಗಿ. ಇದು ಇರ್ಬೋದು, ಇಲ್ಲ ಅಂತಲ್ಲ. ಯಾಕಂದರೆ ಯಾವ ಸಮಯದಲ್ಲಿ ಯಾರು ಹೋಗಿರ್ತಾರೆ ಹೇಳೋಕ್ಕಾಗೋದಿಲ್ಲ. ಆ ದಿಸೆಯಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರ ಮತ್ತೆ ಹೇಳ್ತಾರೆ ಮುಂದುವರೆದ ಜಿ ಟಿ ದೇವೇಗೌಡರು. ವಿಶೇಷವಾಗಿ ಏನು ಹೇಳ್ತಾರಪ್ಪ ಅಂತಂದ್ರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು. ಸದ್ಯದ ಪರಿಸ್ಥಿತಿ ನೋಡಿದರೆ ಅವರು ಬೇರೆ ಕಾರಣಕ್ಕೆ ಭೇಟಿ ಮಾಡಿಲ್ಲ. ಇಷ್ಟು ಸ್ಪಷ್ಟ ಹೇಳ್ತಾರೆ ಇವರು. ಮಾಜಿ ಪ್ರಧಾನಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ದಾರೆ ಅಂದರೆ ಇದೇ ಕಾರಣ ಸ್ಪಷ್ಟ ಹೇಳ್ತಾರೆ. ಇದಕ್ಕೆ ಹೋಗ್ಯಾರವ್ರು ಏನು ಕೆಲಸ ಅದ ಅವ್ರ ಕಡೆ ಅಂಥದ್ದು ಏನೋ ಹೇಳಿರ್ಬೋದು, ಅಭಿವೃದ್ಧಿ ಯಾವುದೂ ಇದು ಅಂತೇಳಿ ನೆಪ. ಅದರ ಮೂಲ ಇದೆ ಅಂತೇಳಿ ಜಿ ಟಿ ದೇವೇಗೌಡರು ನೇರ ಆರೋಪ ಮಾಡ್ತಾರೆ. ಅದು ನೋಡ್ರೆ ನಮ್ಮ ಡಿ ಕೆ ಶಿ ಅವ್ರು ಹೇಳ್ತಾರೆ, ಇಲ್ಲಪ್ಪ ಅವ್ರನ್ನ ಕೇಳ ನಿನ್ನ ಕೇಳ್ತಾರೆ ಅಂತೇಳಿ. ಅಂದ್ರೆ ಇಲ್ಲೇ ಜಿ ಟಿ ದೇವೇಗೌಡರು ಆರೋಪ ಮಾಡಿದ ನಿಜಾನ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ. ಇದಕ್ಕಾಗೇನ ಅಂದಾಗ ಸಹಜವಾಗಿ ಅನ್ನಿಸ್ತದೆ ಮೋಸ್ಟ್ಲಿ ಇದು ಒಂದೇಳೆ ಹೋಗಿದ್ದರೂ ಸಹ, ಸಪೋಸ್ ಹೋಗಿದ್ರು ಇದು ಸಾಧ್ಯ ಆಗ್ತದನ ಅಂತೇಳಿ. ಯಾಕಂದ್ರೆ ಅವ್ರು 18, ನಮ್ಮ ಜೆ ಡಿ ಎಸ್ ಇದ್ದು, ಇವ್ರದ್ದು 66. ಇನ್ನು ಕಾಂಗ್ರೆಸ್ನಿಂದ ಎಷ್ಟು ಜನ ಎಪಿಸೋಡ್ ಹೋಗ್ತಾರೆ ಇವರು ಅನ್ನುವಂಥದ್ದು ಪ್ರಶ್ನೆ ಶುರು ಆಗಿಬಿಡ್ತಾವೆ. ಅಷ್ಟು ಸುಲಭನಾ ಕಾಂಗ್ರೆಸ್ನ ಹೊಡಿದು ನಮ್ಮ ಸತೀಶ್ ಅವರಿಂದ? ಕೆಲವರು ಅಂತಾರಿಲ್ಲ 50 ಜನ ಇದ್ದಾರೆ, 60 ಜನ ಇದ್ದಾರೆ ಇವರು ಎಮ್ ಎಲ್ ಎಗಳ ಜೊತೆಗೆ ಅಂತೇಳಿ ಭಾಳಷ್ಟು ಜನ ವಾದ ಮಾಡ್ತಾರೆ. ಇದ್ದರೂ ಇರ್ಬೋದಪ್ಪ, ಯಾವ್ದು ಹೇಳೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಏನು ನಿತ್ಯದ ಪೊಲಿಟಿಕ್ಸ್ ಹಣದ ಮೇಲೆ, ಅದಕ್ಕಾಗಿ ಇದ್ದರೂ ಇರ್ಬೋದು. ಆದರೆ ಎದುರಾಳಿ ಅಷ್ಟು ಅವರು ಹಣದಿಂದ ಪ್ರಬಲರದಾರಲ್ಲ. ಡಿ ಕೆ ಶಿ ಅವರು ಸುಲಭವಾಗಿ ಅಷ್ಟು ಬಿಟ್ಟು ಕೊಡೋದಿಲ್ಲ ಅದನ್ನು. ಕಾಂಗ್ರೆಸ್ ಹೊಡಿ ಕೊಡೋದ್ರೆ ಇನ್ನೂ ಆದರೆ ಹೆಚ್ಚು ಕಡಿಮೆ ಆದರೆ ಜೆ ಡಿ ಎಸ್ನ ಹೊಡೆದು ತೊಗೊಳೋಂಗದಾರ ಅವರು.